ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಇವತ್ತಿನ ಬೆಳಗಿನ ಲಾಗ್ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇವತ್ತು ಬೆಳಿಗ್ಗೆ ಕರೆಕ್ಟ್ 8:30 ಗಂಟೆಗೆ ರೊಟ್ಟಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ರೊಟ್ಟಿ ತೀಡಬೇಕಾದ್ರೆ ಈ ಥರ ತೀಡ್ಕೋಬೇಕು ಫ್ರೆಂಡ್ಸ್. ಇವಾಗ ಎಲ್ಲರೂ ತೀಡೆ ಮಾಡೋದು ಫ್ರೆಂಡ್ಸ್. ರೊಟ್ಟಿನ ಜಾಸ್ತಿ ಜಿಗಿ ಹಾಕ್ಕೊಂಡು ಸ್ವಲ್ಪ ಗಟ್ಟಿಯಾಗಿ ನಾದ್ಕೊಳ್ಬೇಕು ಫ್ರೆಂಡ್ಸ್. ಅಂದರೆ ತೀಡಲು ಅನುಕೂಲವಾಗುತ್ತೆ ಫ್ರೆಂಡ್ಸ್. ಅದು ನೋಡಿ, ಈ ಥರ ಬೇಯ್ದ ಮೇಲೆ ತವಾಗ ಹಾಕಿದ ಮೇಲೆ ನೀರು ಹಚ್ಕೊಳ್ಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದೇ ಥರ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಲೈಕ್ ಮಾಡಿ. ನೋಡಿ ಫ್ರೆಂಡ್ಸ್, ಇವಾಗ ಹಾಗಲಕಾಯಿ ಹುರಿತಾ ಇದ್ದೀನಿ. ರೊಟ್ಟಿ ಮಾಡಿದ್ನಲ್ಲ ಫ್ರೆಂಡ್ಸ್, ಬೆಂಕಿ ಇತ್ತು, ಅದೇ ಇದರ ಮೇಲೆ ಹಾಗಲಕಾಯಿ ಹುರಿತಾ ಇದ್ದೀವಿ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಫ್ರೆಂಡ್ಸ್. ಹಾಗಲಕಾಯಿನ ತೆಳುವಾಗಿ ಎಣ್ಣೆ ಹಾಕ್ಕೊಂಡು ಆಲ್ರೆಡಿ ಅದು ತವ ಕಾದಿತ್ತು ಫ್ರೆಂಡ್ಸ್. ನಾವು ರೊಟ್ಟಿ ಮಾಡಬೇಕಾದ್ರೂ ಹಾಗೆ ನೋಡಿ ಫ್ರೆಂಡ್ಸ್. ಇವಾಗ ಅದು ಕೆಂಪಗ ಆಗಿದೆ ಫ್ರೆಂಡ್ಸ್, ಹುರಿದಿದೆ. ಅದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳು ಫ್ರೆಂಡ್ಸ್. ಇವಾಗ ಹಸಿ ಮೆಣಸಿನ್ಕಾಯಿನ ಹುರ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಹಸಿ ಮೆಣಸಿನ್ಕಾಯಿನ ಮುಂದುಗಡೆ ಸ್ವಲ್ಪ ಚೂಟ್ಕೋಬೇಕು ಫ್ರೆಂಡ್ಸ್, ಇಲ್ಲಾಂದರೆ ನಡು ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡಿ, ಹುರ್ಕೊಂಡ್ಮೇಲೆ ಈ ಥರ ಅಡುಗೆ ರೆಡಿ. ನೋಡಿ ಫ್ರೆಂಡ್ಸ್, ಬೆಳಗಿನ ಊಟ ರೆಡಿಯಾಗಿದೆ. ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಸಾಂಬಾರು, ಪುಂಡಿ ಪಲ್ಯ, ಹಾಗಲಕಾಯಿ, ಇದು ಹಸಿ ಮೆಣಸಿನ್ಕಾಯಿ ಹುರಿದಿಟ್ಕೊಂಡಿದ್ದೆ ಫ್ರೆಂಡ್ಸ್. ಇದು ಕಜ್ಜಿಕಾಯಿ ಉಪ್ಪಿನಕಾಯಿ ನೋಡಿ ಫ್ರೆಂಡ್ಸ್. ಇದು ಮಾವಿನಕಾಯಿ ಉಪ್ಪಿನಕಾಯಿ ನೋಡಿ ಫ್ರೆಂಡ್ಸ್. ಸಖತ್ತಾಗಿರುತ್ತೆ ಬೆಳಗಿನ ಉಪಹಾರ. ನಾವು ಉತ್ತರ ಕರ್ನಾಟಕದಲ್ಲಿ ನಾಷ್ಟಕ್ಕೆ ಅಂತ ಜಾಸ್ತಿ ರೊಟ್ಟಿ ಪಲ್ಯನ ಮಾಡೋದು ಫ್ರೆಂಡ್ಸ್. ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಥ್ಯಾಂಕ್ ಯು. ಬಾಯ್ ಬಾಯ್.